ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಅಪ್ಪ ಯು ಆರ್ ಗ್ರೇಟ್. ಇದು ಒಂದು ತಂದೆ ಮತ್ತು ಮಗನ ಸ್ಟೋರಿ ಆಗಿರುತ್ತೆ. ಕಂಪ್ಲೀಟಾಗಿ ವಿಡಿಯೋನ ನೋಡಿ, ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ. ನನ್ನ 2ನೇ ಆರ್ಟಿಕಲ್ ಇದು. ಖುಷಿ ಮ್ಯಾಗ್ಝಿನಲ್ಲಿ ಬಂದಂಥ ನಂಗೆ ತುಂಬ ಇಷ್ಟವಾಗಿರುವಂಥ ಆರ್ಟಿಕಲ್ ಇದು. ಯಾರಿಗೆಲ್ಲ ತಂದೆ ಅಂದರೆ ತುಂಬ ಪ್ರೀತಿ ಇರುತ್ತೋ ಅವರೆಲ್ಲ ಕೇಳಿಸ್ಕೊಳ್ಳಿ. ಒಬ್ಬ ಮಗ ಅವ್ರ ತಂದೆ ಫೋಟೋ ಮುಂದೆ ನಿಂತ್ಕೊಂಡು ಅವನ ಮನಸ್ಸಲ್ಲಿ ಬಂದಂಥ ಭಾವನೆಗಳನ್ನ ಹೇಳ್ಕೊತಾ ಇರೋಂಥ ಸಮಯ ಇದಾಗಿರುತ್ತೆ. ನನಗೆ 6 ವರ್ಷ ವಯಸ್ಸಿದ್ದಾಗ ಅಪ್ಪನಿಗೆ ಎಷ್ಟೊಂದು ವಿಷಯ ಗೊತ್ತಲ್ಲ ಅಂತ ಅನಿಸ್ತಿತ್ತು. 10ನೇ ವರ್ಷಕ್ಕೆ ಕಾಲಿಟ್ಟಾಗ ಅಪ್ಪ ಒಂಥರ ಸಿಡುಕನಂತೆ ಕಂಡ. 12ನೇ ವಯಸ್ಸಿನಲ್ಲಿ ಹಿಂತಿರುಗಿ ನೋಡಿದಾಗ ಬಾಲ್ಯದ ಅಪ್ಪ ಕಳೆದು ಹೋಗಿದ್ದಾರೆ ಅಂತ ಅನಿಸ್ತಿತ್ತು. 14ನೇ ವಯಸ್ಸಿಗೆ ಬಂದಾಗ ಅಪ್ಪ ನನ್ನ ಮೆಚ್ಚಿಸ್ಲಿಕ್ಕೆ ಆಗಲಿಲ್ಲ. 16ನೇ ವಯಸ್ಸಿನಲ್ಲಿ ನನಗೂ ಅಪ್ಪನಿಗೂ ಒಂದು ಸಣ್ಣ ಜಗಳವಾಯಿತು. 18ನೇ ವಯಸ್ಸಿನಲ್ಲಿ ಅಪ್ಪ ವಿಪರೀತ ಬಿಗಿಯಾದ, ತುಂಬ ಒರಟನಂತೆ ಕಂಡ. 20ನೇ ವಯಸ್ಸಿನಲ್ಲಿ ನಾನು ಅಂದುಕೊಂಡೆ ಅಪ್ಪನಿಗೆ ಗೊತ್ತಿರುವಷ್ಟೇ ನನಗೂ ಗೊತ್ತಿದೆ, ಅವ್ರಿಗಿಂತ ಏನು ನಾನು ಕಡಿಮೆ ಇಲ್ಲ, ನನಗೂ ಎಲ್ಲ ಗೊತ್ತಿದೆ ಅಂತ ಅನಿಸ್ತಿತ್ತು. ಹಾಗೆ 25ನೇ ವಯಸ್ಸಿನಲ್ಲಿ ಅಪ್ಪನಿಗೂ ನನಗೂ ಹೊಂದಾಣಿಕೆನೇ ಆಗ್ತಾ ಇರಲಿಲ್ಲ. ಇವರು ಈ ಥರ, ನಾನು ಈ ಥರ ಅನ್ನೋ ಮೆಚ್ಚಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ, ಹೊಂದಾಣಿಕೆನೂ ಆಗ್ತಾ ಇರಲಿಲ್ಲ. 32ನೇ ವಯಸ್ಸಿನಲ್ಲಿ ನನ್ನ ಪುಟ್ಟ ಮಗಳ ರಪ್ಪು ಕಂಡು ನನಗೆ ತಲೆ ಚಿಟ್ಟಿಡಿತಿತ್ತು. 36ನೇ ವಯಸ್ಸಿನಲ್ಲಿ ಮಗನಿಗೆ ಶಿಸ್ತಿನ ಪಾಠ ಹೇಳಿಕೊಟ್ಟೆ. ಆಗ ಅಪ್ಪ ನೆನಪಾದರು. 40ನೇ ವಯಸ್ಸಿನಲ್ಲಿ ಬಂದಾಗಂತೂ ಅಪ್ಪನಿಗಿಂತ ಜಾಸ್ತಿ ಬಿಗಿ ಆಗದೆ ಹೋದರೆ ಮಗ ಅಥವಾ ಮಗಳು ಬಗ್ಗಲ್ಲ ಅನ್ನೋ ಭಯ ಶುರುವಾಯಿತು. ಹಾಗೆ 45ನೇ ವಯಸ್ಸಿನಲ್ಲಿ ದೇವರೇ ನನಗೆ ಸಾಕಪ್ಪ ಸಾಕು, ಅಪ್ಪನಿಗೆ ನನ್ನ ಸಾಕಬೇಕಾದ್ರೆ ಅಪ್ಪನಿಗೆ ಎಷ್ಟೊಂದು ಕಷ್ಟ ಆಯಿತು ಅಂತ ನನಗೆ ಅನ್ನಿಸ್ತು. 50ನೇ ವಯಸ್ಸಿನಲ್ಲಿ ಅಂದುಕೊಂಡೆ, ಒಂದು ಮಗು ಸಾಕೋದು ಎಷ್ಟು ಕಷ್ಟ, ಅಪ್ಪ 4 ಮಕ್ಕಳನ್ನ ಹೇಗೆ ಸಾಕ್ತಾ, ಹೇಗೆ ಸಂಭಾಳಿಸ್ತಾ ಎಲ್ಲರನ್ನೂ, ಅವ್ರಿಗೆ ಎಷ್ಟು ಕಷ್ಟ ಆಯಿತು, ಅವ್ರ ನೋವು ನನಗೆ ಈಗ ಅರ್ಥ ಆಗ್ತದೆ ಅಂತ ಅನ್ನಿಸ್ತು. 55ನೇ ವಯಸ್ಸಿನಲ್ಲಿ ಮಗ ಅಥವಾ ಮಗಳು ನನ್ನನ್ನೇ ಹೀನಾಯವಾಗಿ ನಿಂದಿಸಿದ್ರು. ತುಂಬ ಬೇಜಾರಾಯಿತು, ಮನಸ್ಸಿಗೆ ತುಂಬ ನೋವಾಯಿತು, ದುಃಖನೂ ಆಯಿತು. ಕಡೆಗೆ ಹಳೆಯ ಬದುಕು ನೆನಪಾಗಿ ಗೋಡೆಯ ಮೇಲಿನ ಚಿತ್ರವಾಗಿದ್ದ ನನ್ನ ಪ್ರೀತಿಯ ಅಪ್ಪನ ಫೋಟೋ ನೋಡಿ ಅಪ್ಪ ಯು ಆರ್ ಗ್ರೇಟ್ ಅಂದಾಗ ನನಗೆ 69 ವರ್ಷ ತುಂಬಿತ್ತು. ಅಪ್ಪನ ಮಹತ್ವ ತಿಳಿಯಲು ಇಷ್ಟು ವರ್ಷ ಬೇಕಾಯ್ತಾ ಅನ್ನೋ ನೆನಪು, ಅನ್ನೋ ಬೇಜಾರು ಶುರುವಾಯಿತು. ಒಬ್ಬ ತಂದೆ ಮಕ್ಕಳಿಗೆ ಯಾವಾಗಲೂ ಒಳ್ಳೆಯದನ್ನು ಬಯಸ್ತಾನೆ, ಒಳ್ಳೆಯದನ್ನೇ ಹೇಳ್ಕೊಡ್ತಾನೆ, ಒಳ್ಳೆಯ ದಾರಿನೇ ತೋರಿಸ್ತಾರೆ. ಹಾಗೆ ನಮ್ಮಿಂದ ಎಷ್ಟು ಹೆಲ್ಪ್ ಆಗುತ್ತೋ ಪ್ರಪಂಚಕ್ಕೆ ಒಳ್ಳೆಯದನ್ನಷ್ಟೇ ಸಾರೋಣ, ಒಳ್ಳೆಯದನ್ನಷ್ಟೇ ಸ್ಪ್ರೆಡ್ ಮಾಡೋಣ. ಕೆಟ್ಟ ಆಲೋಚನೆಗಳಾಗಲಿ ಕೆಟ್ಟದ್ದನ್ನಾಗಲಿ ಯಾರಿಗೂ ಬಯಸಬೇಡಿ. ಒಳ್ಳೆಯದನ್ನು ಸ್ಪ್ರೆಡ್ ಮಾಡೋಣ, ಎಲ್ಲರಿಗೂ ಮೋಟಿವೇಶ್ನಲ್ ಆಗಿರಲಿ, ಒಳ್ಳೆಯದನ್ನಷ್ಟೇ ನಾವೆಲ್ಲರಿಗೂ ಸ್ಪ್ರೆಡ್ ಮಾಡೋಣ. ಒಳ್ಳೆಯದಾಗಲಿ ಎಲ್ಲರಿಗೂ.